ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಡಿಮಾರ್ಟ್ ಶಾಪಿಂಗ್ ಹಾಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಡಿಮಾರ್ಟ್ ಶಾಪಿಂಗ್ ಹಾಲ್ನ ಮಾಡಿ ಅಂತ. ತುಂಬ ದಿನದ ಹಿಂದೆನೇ ಕೇಳಿದ್ರಿ. ನನ್ನ ಮನೆ ಹತ್ರ ಯಾವುದೂ ಇಲ್ಲ. ಹಾಗೆ ನಾನು 2 months ಒನ್ಸ್ ನಾನು ಶಾಪಿಂಗ್ನ ಮಾಡೋದು. ಅಂದರೆ ಟಾಯ್ಲೆಟರಿ ಐಟಮ್ಸ್ನೆಲ್ಲ ನಾನು ಕಾಸ್ಮೆಟಿಕ್ಸ್ ಟಾಯ್ಲೆಟರಿ ಐಟಮ್ಸ್ ಎಲ್ಲನೂ ನಾನು 2 months ಒನ್ಸ್ ಮಾತ್ರನೇ ಶಾಪಿಂಗ್ ಮಾಡೋದು. ಅದು ಬಿಟ್ಟರೆ ದಿನಸಿ ಸಾಮಾನೆಲ್ಲ ನಾನು 15 days ಒನ್ಸ್, ಮಂತ್ಲಿ ಒನ್ಸ್ ಆ ಥರ ಬೇಸಿಸ್ ಮೇಲೆ ಶಾಪ್ ಮಾಡ್ತೀನಿ. ಅದು ಕೂಡ ನಾನು ಯಾವುದಾದ್ರೂ ಸೂಪರ್ ಮಾರ್ಕೆಟ್ಸಲ್ಲಾಗಿರ್ಬೋದು, ಅಲ್ಲಿ ಇಲ್ಲಿ ರಿಟೇಲ್ ಶಾಪಲ್ಲೂ ಕೂಡ ಮಾಡೋದಿಲ್ಲ. ನಾನು ಶಾಪಿಂಗ್ ಮಾಡೋದು ದಿನಸಿ ಐಟಮ್ಸ್ನ ಮಾತ್ರ. ನನ್ನ ಮನೆ ಹತ್ರ ಇರುವ ರೈಸ್ ಟ್ರೇಡರ್ಸ್ ಹತ್ರ ಅಥವಾ ಹೋಲ್ಸೇಲ್ ಟ್ರೇಡರ್ಸ್ ಅಂತ ಏನು ಹೇಳ್ತಾರೆ ಅವ್ರ ಹತ್ರ. ಅದು ಬಿಟ್ಟರೆ ನನ್ನ ಮನೆ ಹತ್ರನೇ ಒಂದು ರಿಲಯನ್ಸ್ ಫ್ರೆಶ್ ಇದೆ, ರಿಲಯನ್ಸ್ ಸ್ಮಾರ್ಟ್ ಇದೆ. ಅಲ್ಲಿ ಕೂಡ ನಾನು ದಿನಸಿಗಳನ್ನ ಶಾಪಿಂಗ್ ಮಾಡ್ತೀನಿ. ಯಾಕೆ ಈ ಥರ ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ, ಟಾಯ್ಲೆಟರಿ ಐಟಮ್ಸ್ನ ನಾನು ಎಲ್ಲಿ ಶಾಪ್ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ಡೀಟೇಲ್ನಾಗಿ ತಿಳಿಸ್ತಾ ಇದ್ದೀನಿ. ಹಾಗೆಯೇ ನಾನು ಈಗ ನಿಮಗೆ ಶಾಪಿಂಗ್ ಹಾಲ್ನ ಹೇಗೆ ಮಾಡ್ತಾ ಇದ್ದೀನಿ ಅಂದರೆ, ನಾಟ್ ಜಸ್ಟ್ ನಾನು ಏನೇನು ತೊಗೊಂಡೆ ಅದು ಎಷ್ಟಾಯಿತು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಡಿಫ್ರೆನ್ಸ್ ಬಿಟ್ವೀನ್ 2 ಶಾಪ್ಸ್ ಅಂದರೆ ನೋಡಿ, ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ಲೀಸ್ಟ್ ಮಾಡಿದ್ದೀನಿ. ಅದ್ರ ಪಕ್ಕ ಇರೋ ರೇಟು ರೈಸ್ ಟ್ರೇಡರ್ಸ್ ಅಥವಾ ಹೋಲ್ಸೇಲ್ ಟ್ರೇಡರ್ಸ್ ಅಂತ ಏನು ಇರ್ತಾರೆ ಅವ್ರದ್ದು. ಇಲ್ಲಿ ಇರೋದು ಡಿಮಾರ್ಟ್ ಪ್ರೈಸ್ ಮತ್ತು ಹೋಲ್ಸೇಲ್ ಟ್ರೇಡರ್ಸ್ ಅವರ ರೇಟ್ನ ಕಂಪೇರ್ ಮಾಡಿ ಯಾರು ಬೆಸ್ಟ್ ಯಾರು ಚೀಪ್ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಡಿಮಾರ್ಟ್ ಮಾತ್ರನೇ ಅಲ್ಲ, ನಿಮಗೆ ಸ್ಪಾರ್ ಮಂತ್ರಿ ಸ್ಕ್ವೇರಲ್ಲಿದೆ, ಓರಿಯನ್ ಮಾಲಲ್ಲಿ ಮುಂಚೆ ಸ್ಟಾರ್ ಬಜಾರ್ ಅಂತ ಇತ್ತು, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಿಗ್ ಬಜಾರ್ಸ್, ಮೆಟ್ರೋ, ರಿಲಯನ್ಸ್ ಫ್ರೆಶ್, ಇದನ್ನೆಲ್ಲ ನೀವು ಸೂಪರ್ ಮಾರ್ಕೆಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಇದು ಎಲ್ಲದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇರುತ್ತೆ. ಯಾಕಂದರೆ ಕಾಂಪಿಟೇಷನ್ ತುಂಬ ಆಗಿದೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ, ಯಾವ ಬೇಸಿಸ್ ಮೇಲೆ ಅಂದರೆ, ನಾನು ಇಲ್ಲಿ ನೋಡಿರುವಂಥ ಬೇಸಿಸ್ ಮೇಲೆ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಅದ್ರ ಮುಂಚೆ ನನ್ನ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಮುಂದೆ ಹಾಕುವಂಥ ವೀಡಿಯೋಸ್ಗಳನ್ನ ನೀವು ತಪ್ಪದೆ ನೋಡ್ಬೋದು. ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಹಾಗೆಯೇ ಇಂಥ ಹಲವಾರು ವೀಡಿಯೋಸ್ಗಳನ್ನ ಕೂಡ ನಾನು ಹಿಂದೆ ಮಾಡಿದ್ದೀನಿ, ವಿಚ್ ಆರ್ ವೆರಿ ಇನ್ಫಾರ್ಮೇಟಿವ್. ಅದನ್ನು ನೋಡಬೇಕು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಲೀಸ್ಟ್ಗಳೇ ಬರುತ್ತೆ ನಾನು ಏನೇನು ಮಾಡಿದ್ದೀನಿ ಅಂತ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಬೇಕು. ನಿಮಗೆ ಇಷ್ಟ ಆಗಿದೆ ನನಗೆ ತಿಳಿಸೋದಕ್ಕೆ ಲೈಕ್ ಬಟನ್ನ ಹೊತ್ತಬೇಕು. ಈಗ ಮುಂದುವರ್ಸೋಣ. ಹೇಗೆ ಇದು ಇನ್ ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ಅದ್ರ ಮುಂಚೆ ನಾನು ಇವತ್ತು ಏನು ಲಿಪ್ ಶೇಡ್ನ ಹಚ್ಚಿದ್ದೀನೋ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ತಿಳಿಸ್ತೀನಿ ಯಾವುದು ಬೆಸ್ಟ್ ಯಾವುದು ಚೀಪ್ ಅಂತ. ನಿಮ್ಗೇನು ಅನಿಸುತ್ತೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಎಲ್ಲಿ ಶಾಪ್ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಲ್ಲಿ ಅಂತ. ಈಗ ನಾನು ಏನೇನು ಲೀಸ್ಟ್ ಇದೆ ಅದನ್ನೆಲ್ಲ ಓದಿ ತಿಳಿಸ್ತೀನಿ. ನಾನು ಮೊದಲು ಹೇಳೋ ಪ್ರೈಸು ಹೋಲ್ಸೇಲ್ ಟ್ರೇಡರ್ಸ್ ಅವ್ರದ್ದು, ನೆಕ್ಸ್ಟ್ ಹೇಳೋ ಪ್ರೈಸು ಡಿಮಾರ್ಟ್ ಅವ್ರದ್ದು. ಅಂದರೆ ಅಲ್ಲಿ ನಾನು ಶಾಪಿಂಗ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಈಗ ಗೋಧಿ ಹಿಟ್ಟು ಲೂಸ್ ಅಂತ ಇದೆ. ಅಂದರೆ ನಿಮಗೆ ಯಾವುದೇ ಸೂಪರ್ ಮಾರ್ಕೆಟ್ಸ್ಗಾದರೂ ಹೋಗ್ಬೋದು. ಅಲ್ಲಿ ನಾನು ಏನು 5 types ಆಫ್ ಸೂಪರ್ ಮಾರ್ಕೆಟ್ಸ್ ಹೆಸರು ಹೇಳಿದೆ, ಆದರೆ ಎಲ್ಲದರಲ್ಲೂ ಕೂಡ ನಿಮಗೆ 2 ಥರದ ದಿನಸಿ ಐಟಮ್ಸ್ಗಳು ಸಿಗುತ್ತೆ. ಒಂದು ಪ್ಯಾಕೆಡ್ ಒನ್ ಅಂದರೆ ಈ ಥರ ಅವ್ರದ್ದೇ ಆದ ಬ್ರ್ಯಾಂಡ್ನಲ್ಲಿ ಪ್ಯಾಕೆಡ್ ಐಟಮ್ಸ್ನ ಮಾಡಿರ್ತಾರೆ. ಅವ್ರದ್ದೇ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಹಲವಾರು ಇನ್ನೂ ಬ್ರ್ಯಾಂಡ್ಗಳಿರುತ್ತೆ, ಅದರಲ್ಲೂ ಕೂಡ ಈ ಥರ ಪ್ಯಾಕೆಡ್ ಐಟಮ್ಸ್ ಬರುತ್ತೆ. ಇದನ್ನು ಪ್ಯಾಕೆಡ್ ಐಟಮ್ಸ್ ಅಂತಾರೆ. ಹಾಗೆ ಇದನ್ನು ಲೂಸ್ ಸ್ಟ್ಯಾಪಲ್ಸ್ ಅಂತ ಹೇಳ್ತಾರೆ. ನೀವು ಎಲ್ಲೇ ಹೋದರೂ ಕೂಡ ನಿಮ್ಗೆ ಈ ಥರ ಲೂಸ್ ಸ್ಟ್ಯಾಪಲ್ಸ್ ಆ್ಯಂಡ್ ಪ್ಯಾಕೆಡ್ ಐಟಮ್ಸ್ ಎರಡೂ ಸಿಗುತ್ತೆ. ಇದ್ರ ಎರಡರ ಡಿಫ್ರೆನ್ಸ್ ಏನು? ಕ್ವಾಲಿಟಿ ವೈಸ್ ಡಿಫ್ರೆನ್ಸ್ ಇರುತ್ತೆ, ಪ್ರೈಸ್ ವೈಸ್ ಡಿಫ್ರೆನ್ಸ್ ಇರುತ್ತೆ. ಪ್ಯಾಕೆಡ್ ಐಟಮ್ಸ್ ಯಾವಾಗಲೂ ಕಾಸ್ಟ್ಲಿ ಇರುತ್ತೆ ವೆನ್ ಕಂಪೇರ್ ಟು ಲೂಸ್ ಸ್ಟ್ಯಾಪಲ್ಸ್. ಲೂಸ್ ಸ್ಟ್ಯಾಪಲ್ಸ್ ಅಂದರೆ ಏನು ಅಂದರೆ, ದೊಡ್ಡ ದೊಡ್ಡ ಕಂಟೈನರ್ನಲ್ಲಿ ನಿಮಗೆ ದಿನಸಿ ಸಾಮಾನುಗಳನ್ನ ತುಂಬಿಟ್ಟಿರ್ತಾರೆ. ಅದರಲ್ಲಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಇದೆಲ್ಲ ಫಿಕ್ಸ್ಡ್ 1/2 kg, 1 kg, 1/4 kg ಆ ಥರ ಇರುತ್ತೆ. ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ನಾರ್ಮಲ್ ಕ್ವಾಲಿಟಿ ಇರುತ್ತೆ, ಲೂಸ್ ಸ್ಟ್ಯಾಪಲ್ಸು. ಹಾಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ, ಅದು ಸ್ವಲ್ಪ ಜಾಸ್ತಿ. ಈಗ ನಾನು ಗೋಧಿ ಹಿಟ್ಟು ಲೂಸ್ ಇಲ್ಲಿ ನನಗೆ ರೈಸ್ ಟ್ರೇಡರ್ಸ್ ಅವ್ರ ಹತ್ರ 30 rupees, ಡಿಮಾರ್ಟ್ 28 rupees. ರವೆ ಲೂಸ್ 36 rupees, ಅಲ್ಲಿ 34 rupees. ಬೆಲ್ಲ 1 kg ಇಲ್ಲಿ 60 rupees, ಅಲ್ಲಿ 62 rupees. ಅವಲಕ್ಕಿ 1 kg 40 ರೂಪಾಯಿ ಇಲ್ಲಿ, ಅಲ್ಲಿ 43.5 ಅಂದರೆ ಡಿಮಾರ್ಟಲ್ಲಿ.
ಕಡಲೆ ಬೀಜ 112 ರೂಪಾಯಿ ಇಲ್ಲಿ, ಅಲ್ಲಿ 147. ಅಂದರೆ ನಾನಿಲ್ಲಿ ಪ್ಯಾಕೆಡ್ ಐಟಮ್ನ ತೊಗೊಂಡಿದ್ದಕ್ಕೆ 147 ಆಯಿತು. ಇದನ್ನು ನಾನು ಯಾಕೆ ತೊಗೊಂಡೆ ಅಂದರೆ ಲೂಸ್ ಸ್ಟ್ಯಾಪಲ್ಸಲ್ಲಿ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಅದು ಆಲ್ರೆಡಿ ಗ್ರೀನಿಶ್ ಟರ್ನ್ ಆಗಿತ್ತು, ಯೆಲ್ಲೋಯಿಶ್ ಥರ ಕಾಣ್ತಾ ಇತ್ತು. ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಇದನ್ನು ಪ್ರಿಫರ್ ಮಾಡಿ ಇದನ್ನು ತೊಗೊಂಡೆ. ರುಚಿ ಗೋಲ್ಡ್ ಪಾಮ್ ಆಯಿಲ್, ನಾನು ಎಣ್ಣೆಗೆ ಪಾಮ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದು ಇಲ್ಲಿ 72, ಅಲ್ಲಿ 71. ಸನ್ ಪ್ಯೂರ್ ಇಲ್ಲಿ ಅವರು ರೇಟ್ ಹಾಕಿಲ್ಲ, ಅಲ್ಲಿ ಮಾತ್ರ 88 ರುಪೀಸಿಗೆ ಸಿಕ್ತು. ಸಕ್ಕರೆ 35, ಅಲ್ಲಿ 34.5. ಅನಿಲ್ ಶಾವ್ಗೆ ಅರ್ಧ kg ಪ್ಯಾಕ್, ಇಲ್ಲಿ 40 ರುಪೀಸ್, ಅಲ್ಲಿ 38 ರುಪೀಸ್. ಮಂಗಲ್ ದೀಪ್ ಅಂದರೆ ಗಂಧದ ಕಡ್ಡಿ ತೊಗೊಂಡೆ. ಇದು ಆಫರಲ್ಲಿತ್ತು, ಬೈ 1 get 1 ಫ್ರೀ. ಇದರ ರೇಟ್ 60 ರುಪೀಸ್, ಬೈ 1 get 1 ಫ್ರೀ ಇತ್ತು. ಇಲ್ಲಿ ಇಂಥ ಆಫರ್ಗಳು ಸಿಗೋದಿಲ್ಲ. ಫಾಗ್ ಡಿಯೋಸ್ ಎಲ್ಲ ನಿಮಗೆ ಬೈ 1 get 1 ಇತ್ತು. ನಿಮಗೆ ಈ ಥರ ಆಫರ್ ಕೂಡ ನಿಮಗೆ ಇಲ್ಲಿ ಎಲ್ಲೂ ಸಿಗೋದಿಲ್ಲ. ಚಿಕ್ಕ ಚಿಕ್ಕ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗೋದಿಲ್ಲ, ಈ ರೈಸ್ ಟ್ರೇಡರ್ಸ್ಗಳ ಹತ್ರನೂ ಸಿಗೋದಿಲ್ಲ. ನಾನು ಲಾಸ್ಟಲ್ಲಿ ಹೇಳ್ತೀನಿ ನೀವು ಎಲ್ಲೆಲ್ಲಿ ಏನೇನು ಬೈ ಮಾಡಬೇಕು ಅಂತ. ಪಿಯರ್ಸ್ ಸೋಪ್ ಬಂದು ಇದು 39 ರುಪೀಸ್, ಇಲ್ಲಿ 38.6 ರುಪೀಸ್, ಅಲ್ಲಿ ಇದರ ರೇಟ್ ಬಂದು 41 ರುಪೀಸ್. ಇನ್ನೂ ಒಂದು ಹೇಳ್ತೀನಿ, ಈ ಥರ 33% ಫ್ರೀ ಇರುತ್ತೆ, ಅದನ್ನು ನೋಡಿ ತೊಗೊಳ್ಳಿ, ನಿಮಗೆ ಬೆನಿಫಿಟ್ ಆಗುತ್ತೆ. 3 in 1 ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ ಇಂಥ ಫ್ರೀ ಇರೋದಿಲ್ಲ. ಸೊ ಇದನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ, ಜಾಸ್ತಿ ಕ್ವಾಂಟಿಟಿ ಬರುತ್ತೆ. ರಿನ್ ಬಾರ್ 1/4 kgದು ಇಲ್ಲಿ 16 ರುಪೀಸ್, ಅಲ್ಲಿ 15 ರುಪೀಸ್. ವೀಲ್ ಆ್ಯಕ್ಟಿವ್ 1 kgಗೆ 52 ರುಪೀಸ್, ಇಲ್ಲಿ ಅಲ್ಲಿ 48 ರುಪೀಸ್. ಅದರ MRP ಬಂದು 53 ರುಪೀಸ್ ಇದೆ. ಮ್ಯಾಚ್ ಸ್ಟಿಕ್ 1 ರೂಪಿ ಡಿಫ್ರೆನ್ಸ್ ಅಷ್ಟೇ. ತೊಗರಿ ಬೇಳೆ ಇಲ್ಲಿ 88, ಅಲ್ಲಿ 87.5. ಕಡಲೆಬೇಳೆ ಇಲ್ಲಿ 80 ರುಪೀಸ್, ಅಲ್ಲಿ 69 ರುಪೀಸ್. ಕಡಲೆಬೇಳೆಯಲ್ಲಿ 2 ಥರ ಇರುತ್ತೆ, ಒಂದು ದಪ್ಪ ಇರುತ್ತೆ, ಒಂದು ಸಣ್ಣಕ್ಕೆ ಸುಪೀರಿಯರ್ ಕ್ವಾಲಿಟಿ ಇರುತ್ತೆ. ಅದು ಡಿಫ್ರೆನ್ಸ್ ಇರುತ್ತೆ, ಅದೇ ಡಿಫ್ರೆನ್ಸ್ ಅನಿಸುತ್ತೆ. ಇದೂ ಇಲ್ಲಿ ಚೆನ್ನಾಗಿರುತ್ತೆ ರೈಸ್ ಟ್ರೇಡರ್ಸ್ ಹತ್ರ. ಸೂಪರ್ ಮಾರ್ಕೆಟಲ್ಲಿ ನಾನು ನೋಡಿದ್ದೆ, ಅದು ತುಂಬ ದಪ್ಪ ಇತ್ತು. ಸೊ ತುಂಬ ಡಿಫ್ರೆನ್ಸ್ ಇದೆ. ಉದ್ದಿನ ಕಾಳು 84 ರುಪೀಸ್, ಅಲ್ಲಿ ಇಲ್ಲಿ 77.5, ಅಲ್ಲಿ. ಕಡಲೆ ಹಿಟ್ಟು ಲೂಸ್ 80 ರುಪೀಸ್, ಇಲ್ಲಿ 61.5, ಅಲ್ಲಿ. ರಾಗಿ ಹಿಟ್ಟು ಪ್ಯಾಕೆಟ್ ಇಲ್ಲಿ 40 ರುಪೀಸ್, ಅಲ್ಲಿ ಲೂಸ್ ಇತ್ತು 38.5 ರುಪೀಸ್. ಹೆಸರು ಬೇಳೆ 88 ರುಪೀಸ್, ಇಲ್ಲಿ ಅಲ್ಲಿ 83.5 ರುಪೀಸ್. ಉದ್ದಿನ ಬೇಳೆ 86 ರುಪೀಸ್, ಇಲ್ಲಿ 76.5 ರುಪೀಸ್, ಅಲ್ಲಿ. ಹೆಸರು ಕಾಳು 84 ರುಪೀಸ್, ಇಲ್ಲಿ ಅಲ್ಲಿ ರೇಟು ನನಗೆ ಗೊತ್ತಾಗಲಿಲ್ಲ. ಆಶೀರ್ವಾದ್ ಮಲ್ಟಿಗ್ರೇನ್ ಆಟ 5 kgs ಪ್ಯಾಕೆಟ್ ಏನು ಬರುತ್ತೆ, ಅದು ಇಲ್ಲಿ ಬಂದು 265 ರುಪೀಸ್ kg, ಬಟ್ ಅಲ್ಲಿ ನಿಮಗೆ ಆಫರ್ ಇತ್ತು 236 ರುಪೀಸ್. ಆಶೀರ್ವಾದ್ ನಾರ್ಮಲ್ ಆಟ ಬರುತ್ತಲ್ಲ, ಅದು 5 kgದು 230 ರುಪೀಸ್, ಇಲ್ಲಿ ಅಲ್ಲಿ ನಿಮಗೆ 270 ರುಪೀಸಿಗೆ ಸಿಗುತ್ತೆ. ವೀಟ್ ಆಟ 1 kgದು ಬರುತ್ತೆ ನೋಡಿ, ಅದು 50 ರುಪೀಸ್, ಇಲ್ಲಿ ಅಲ್ಲಿ 43 ರುಪೀಸ್. ನಿಮಗೆ ಉಪ್ಪು ಮೇಲೆ ಕೂಡ ಅಲ್ಲಿ ಡಿಸ್ಕೌಂಟ್ ಇತ್ತು, ಇಲ್ಲಿ 17 ರುಪೀಸ್ MRP ರೇಟು, ಅಲ್ಲಿ 14 ರುಪೀಸ್. ನೆಕ್ಸ್ಟ್ ಹರಳುಪ್ಪು ಅಲ್ಲಿ 14, ಇಲ್ಲಿ 14, ಅಲ್ಲಿ 12 ರುಪೀಸ್. ನಂದಿನಿ 500 ml 215 ರುಪೀಸ್, ಇಲ್ಲಿ ಅಲ್ಲಿ 199 ರುಪೀಸ್. ಇದೇ ಥರ ತುಂಬ ಘೀಗಳದ್ದು ಡಿಫ್ರೆನ್ಸ್ ಇತ್ತು, ತುಂಬ ಬ್ರ್ಯಾಂಡ್ಸ್ದಿತ್ತು. ಮಿಲ್ಕಿ ಮಿಸ್ಟ್ 1 kgಗೆ 375, ಗೋವರ್ಧನ್ 439, ಅಮೂಲ್ 1 kgದು 430, GRB 200 ml 108. ಈ ರೇಟ್ ಎಲ್ಲ ಅಲ್ಲಿದು, ಇಲ್ಲಿ ಎಷ್ಟೊಂದು ವೆರೈಟೀಸ್ ಸಿಕ್ಕಿಲ್ಲ ನನಗೆ. ಪ್ಯಾಂಟೀನ್ ನಾನು ಈಗ ತೊಗೊಂಡಿಲ್ಲ, ಯಾಕಂದರೆ ನಾನು ಹೋದ ತಿಂಗಳೇನೋ ತೊಗೊಂಡಿದ್ದೆ. 675 ml ಏನು ಬರುತ್ತೆ, ಅದು ಬೈ 1 get 1 ಫ್ರೀಯಲ್ಲಿ ನಾನು ತೊಗೊಂಡಿದ್ದೆ. ಬಟ್ ಅದೇ ಆಫರು ಇಲ್ಲಿ ಡಿ ಮಾರ್ಟಲ್ಲಿ ಇರಲಿಲ್ಲ, 200 ರುಪೀಸ್ ಲೆಸ್ ಇತ್ತು ಅಷ್ಟೇ, ಇಲ್ಲ 150 ರುಪೀಸ್ ಲೆಸ್ ಇತ್ತು. ಬಟ್ ನಾನು ಬೈ 1 get 1 ತೊಗೊಂಡಿದ್ದೆ, ಅದಕ್ಕೆ ನಾನು ಇಲ್ಲಿ ತೊಗೊಂಡಿಲ್ಲ. ಹೆಡ್ ಆ್ಯಂಡ್ ಶೋಲ್ಡರ್ ಕೂಡ ಬೈ 1 get 1 ಫ್ರೀ ಅಲ್ಲಿ. ಬಟ್ ಇಂಥ ಆಫರ್ಗಳು ಡಿಯೋ ಮೇಲಾಗಲಿ ಅಥವಾ ಇಂಥ ಶಾಂಪೂ ಮೇಲಾಗಲಿ ಇಲ್ಲಿ ರೈಸ್ ಟ್ರೇಡರ್ಸಲ್ಲಿ ಸಿಗೋದಿಲ್ಲ. ಇಲ್ಲಿ ರೈಸ್ ಟ್ರೇಡರ್ಸಲ್ಲಿ ಏನಿದ್ರು ದಿನಸಿ ಸಾಮಾನು ಮಾತ್ರನೇ. ಸರ್ಫ್ ಎಕ್ಸೆಲ್ 1 kgದು ಇಲ್ಲಿ 112, ಅಲ್ಲಿ 105. ಟೈಡ್ ಇಲ್ಲಿ 194, ಅಲ್ಲಿ 179. ಕಂಫರ್ಟ್, ಏರಿಯಲ್ ಎಲ್ಲನೂ ಕೂಡ ನಿಮಗೆ ಈ ರೇಂಜ್ದು ಕಾಸ್ಟ್, ಏನು ಪ್ಯಾಕೆಟ್ ಐಟಮ್ಸ್ ಇರುತ್ತೆ ಅದೆಲ್ಲ ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲಿ ಕಡಿಮೆ ಸಿಗುತ್ತೆ. ಇಷ್ಟು ನಾನು ತೊಗೊಂಡಿರುವಂತಹ ದಿನಸಿ ಸಾಮಾನು. ಇದು ಬಿಟ್ಟು ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ, ಅಂದರೆ ಆಫರಲ್ಲಿ ಇದ್ದಿದ್ದನ್ನು ತೊಗೊಂಡಿದ್ದೀನಿ. ಫಸ್ಟು ನಾನು ಈ ಗಿಫ್ಟ್ ಕವರ್ಸ್ನ ತೊಗೊಂಡೆ, ಇದು 12 ರುಪೀಸ್ ಫಾರ್ 10, ಚೆನ್ನಾಗಿದೆ, ಒಳ್ಳೆ ವರ್ತ್ ಅನ್ನಿಸ್ತು. ಹಾಗೆ ಇದು 75 ರುಪೀಸಿಗೆ ಸಿಕ್ತು, ಸೊ ಇದೊಂದನ್ನು ತೊಗೊಂಡಿದ್ದೀನಿ. ಹಾಗೆ
ಬೈ 1 ಗೆಟ್ 1 ಫ್ರೀ ಸಿಕ್ತು. ಸೊ ಇದನ್ನೊಂದು ತೊಗೊಂಡಿದ್ದೀನಿ. ಈ ಮೈಸೂರು ಪಾಕ್ ಕೂಡ ಮಯಾಜ್ ಅವ್ರದ್ದು ಬೈ 1 ಗೆಟ್ 1 ಫ್ರೀ ಇತ್ತು, ಇದನ್ನು ತೊಗೊಂಡೆ. ಬಟ್ ನನಗೆ ಇದು ಟೇಸ್ಟ್ ವೈಸ್ ಅಷ್ಟೊಂದು ಇಷ್ಟ ಆಗಿಲ್ಲ. ಹಾಗೆ ಈ ಕೂಂಬ್ 4ಗೆ 49 ರುಪೀಸ್ 4 ಸೆಟ್ ಇತ್ತು, ಚೆನ್ನಾಗಿತ್ತು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಆಯಿಲ್ ಡಿಸ್ಪೆನ್ಸರ್ ಒಂದು ತೊಗೊಂಡೆ 69 ರುಪೀಸ್. ಇದು ಬಿಟ್ಟರೆ ನಥಿಂಗ್ ಎಲ್ಸ್. ಇಷ್ಟು ಟಾಯ್ಲೆಟರಿ ಐಟಮ್ಸ್ ನಮಗೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು. ಇದು ಬಿಟ್ಟು ಡಿಮಾರ್ಟಲ್ಲಿ ಇನ್ನು ಡ್ರೆಸ್ಸಸ್ ಇತ್ತು, ಅಂದರೆ ಕುರ್ತೀಸ್ ಇತ್ತು, ಲೆಗ್ಗಿಂಗ್ಸ್ ಇತ್ತು. ಮೆನ್ಸ್ ವೇರ್ ಹತ್ರ ನಾನು ಹೋಗಿಲ್ಲ, ಅದರ ಇನ್ಫಾರ್ಮೇಷನ್ ನನಗಿಲ್ಲ. ಮಕ್ಕಳ ಬಟ್ಟೆಗಳಿತ್ತು, ಬಟ್ ನನಗೆ ಅಷ್ಟೊಂದು ಕ್ವಾಲಿಟಿ ವೈಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಅದೆಲ್ಲ ಡೈಲಿ ವೇರ್ ಬಟ್ಟೆಗಳು. ಟೀ ಶರ್ಟ್, ಶಾರ್ಟ್ಸ್, ಪ್ಯಾಂಟ್ಸ್, ಪೈಜಾಮಾಸ್. ಲೇಡೀಸ್ಗೂ ಅಷ್ಟೇ ಪೈಜಾಮಾಸ್ ಇತ್ತು, ಶಾರ್ಟ್ಸ್ ಇತ್ತು, ಚಿಕ್ಕ ಮಕ್ಕಳಿಗೂ ಇತ್ತು. ಹಾಗೆ ಕುರ್ತೀಸ್ ಇತ್ತು, ಟಾಪ್ಸ್ ಇತ್ತು, ಜೀನ್ಸ್ ಟಾಪ್ಸ್ ನನಗೆ ಕೆಲವೊಂದು ಇಷ್ಟ ಆಗಿದ್ದನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಬಟ್ ಅದರಲ್ಲೂ ಕೂಡ ನನಗೆ ಸೈಜ್ಗಳು ಸಿಕ್ಕಿಲ್ಲ, ಹಾಗಾಗಿ ನಾನು ಅದನ್ನು ಕೂಡ ತೊಗೊಂಡಿಲ್ಲ. ಇನ್ನು ಚಪ್ಪಲ್ಸ್ಗಳು, ಶೂಸ್ಗಳು, ಮೆನ್ಸ್, ವಿಮೆನ್ಸ್ ಆ್ಯಂಡ್ ಕಿಡ್ಸ್ ತುಂಬ ಚೆನ್ನಾಗಿತ್ತು, ವರ್ತ್ ಅನ್ನಿಸ್ತು. ಅದನ್ನು ಬೇಕಿದ್ರೆ ನೀವು ನೋಡ್ಬೋದು. ಇನ್ನು ಪ್ಲಾಸ್ಟಿಕ್ ಐಟಮ್ಸ್ ಮೇಲೆ ತುಂಬ ಆಫರ್ಗಳಿತ್ತು, ಬಟ್ ಆ ಆಫರ್ಗಳು ಎಲ್ಲ ಕಡೆನೂ ಇರುತ್ತೆ, ಬರೀ ಅಲ್ಲಿ ಮಾತ್ರ ಅಂತ ಅಲ್ಲ. ಸ್ಟೀಲ್ ಐಟಮ್ಸ್ ಆಗಲಿ, ಪ್ಲಾಸ್ಟಿಕ್ ಐಟಮ್ಸ್ ಆಗಲಿ, ಇನ್ನು ಬೆಡ್ಶೀಟ್ಸ್ಗಳಿತ್ತು, ಬ್ಲ್ಯಾಂಕೆಟ್ಸ್, ಟವಲ್ಸ್ ಎಲ್ಲನೂ ಕೂಡ ಚೆನ್ನಾಗಿತ್ತು. ಇದೇ ಥರ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ. ನಾನು ಸ್ಟೀಲ್ ಐಟಮ್ ಆಗಲಿ, ಪ್ಲಾಸ್ಟಿಕ್ ಐಟಮ್ ಆಗಲಿ ಯಾವುದೂ ತೊಗೊಂಡಿಲ್ಲ, ಬಿಕಾಸ್ ನನ್ನ ಹತ್ರ ಎಲ್ಲನೂ ಕೂಡ ಇದೆ. ನಾನು ಅಲ್ಲಿ ಆಫರ್ ಇದೆ ಅಂದ ತಕ್ಷಣ ನಾನು ಏನೂ ತೊಗೊಳೋದಿಲ್ಲ. ನನಗೆ ನೆಸೆಸಿಟಿ ಇದ್ದರೆ ಮಾತ್ರನೇ ನಾನು ತೊಗೊಳ್ಳೋದು. ಆಫರ್ ಇದೆ, ಇಲ್ಲ ಮುಂದೆ ಬರುತ್ತೋ ಇಲ್ವೋ ಅಂತ ಟೆನ್ಷನಲ್ಲಿ ನೀವು ಕೂಡ ತೊಗೊಳೋದಕ್ಕೆ ಹೋಗಬೇಡಿ. ಆ ಆಫರ್ ಯಾವಾಗಲೂ ಇರುತ್ತೆ, ಯಾಕಂದರೆ ಕಾಂಪಿಟೇಷನ್ ಅಷ್ಟೊಂದು ಆಗಿಬಿಟ್ಟಿದೆ. ಬರೀ ಡಿಮಾರ್ಟ್ ಅಂತ ಅಲ್ಲ, ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಆ ಥರ ಆಫರ್ಗಳು ಸಿಗುತ್ತೆ. ಇನ್ನು ಇದೊಂದು ಶೂಸ್ ತೊಗೊಂಡೆ, ಚೆನ್ನಾಗಿದೆ. ಇದು 250 ರುಪೀಸ್, ಕ್ಯಾಶುವಲ್ ವೇರ್ಗೆ ಚೆನ್ನಾಗಿದೆ ಅಂತ ಇದು ತೊಗೊಂಡೆ. ನನ್ನ ಮಗಳು ಶೂಸ್ ಕೂಡ ಚೆನ್ನಾಗಿತ್ತು, ಪ್ಲಾಸ್ಟಿಕ್ದು ಡೈಲಿ ವೇರ್ಗೆ. ಬಟ್ ಅವಳ ಹತ್ರ ಆಲ್ರೆಡಿ ತುಂಬ ಇತ್ತು, ಅದನ್ನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ತೊಗೊಂಡಿಲ್ಲ. ಇಷ್ಟು ನಾನು ಅಲ್ಲಿ ಶಾಪಿಂಗ್ ಮಾಡಿರುವಂತಹ ಐಟಮ್ಸ್. ಈಗ ಒಂದು ನನಗೆ ತುಂಬ ಜನ ಹೇಳ್ತಾ ಇದ್ರು ಡಿಮಾರ್ಟ್ ಈಸ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ಬಟ್ ನನಗೆ ಅಷ್ಟೊಂದು ಅಪೀಲಿಂಗ್ ಅಂತ ಅನಿಸಿಲ್ಲ, ಯಾಕಂದರೆ ಇದೇ ರೇಟಲ್ಲಿ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ. ನಾನು ಹೇಳಿದಾಗೆ ನಾನು ರಿಲಯನ್ಸ್ ಫ್ರೆಶಲ್ಲೂ ತೊಗೊಳ್ತೀನಿ, ನನ್ನ ಮನೆ ಹತ್ರ ಇರುವ ರೈಸ್ ಟ್ರೇಡರ್ಸಲ್ಲೂ ತೊಗೊಳ್ತೀನಿ. ಯಾಕೆ ಅಂದರೆ ಕೆಲವೊಂದು ದಿನಸಿಗಳು ಲೂಸ್ ಸ್ಟ್ಯಾಪಲ್ಸ್ ಅಂತ ಏನು ಹೇಳ್ತೀನಿ, ಅದು ನಿಮಗೆ ರಿಲಯನ್ಸ್ ಫ್ರೆಶಲ್ಲಿ ಕೂಡ ಇದೇ ರೇಟಿಗೆ ಸಿಗುತ್ತೆ ಅಥವಾ ಇದಕ್ಕಿಂತ ಕಡಿಮೆಗೆ ಸಿಗುತ್ತೆ. ಗೃಹಿಣಿಯರೇ ಸ್ವಲ್ಪ ಚುರುಕಾಗಿ ನೀವು ತುಂಬ ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ನೀವೆಲ್ಲ ಕಡೆ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಸಾಕು, ಗ್ಯಾಪ್ನ ಇಟ್ಕೊಂಡು ಅಲ್ಲಿ ಈ ರೇಟ್ ಇತ್ತು, ನಾವು ಅಲ್ಲೇ ತೊಗೊಂಡ್ರೆ ಒಳ್ಳೆಯದು, ಇಲ್ಲಿ ಈ ರೇಟ್ ಇದೆ, ಇಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ನೀವು ಅದನ್ನು ಮೆಷರ್ ಮಾಡ್ತಾ ಇರಬೇಕು. ಆವಾಗಲೇ ನೀವು ಸೇವಿಂಗ್ಸ್ ಕೂಡ ಮಾಡೋದಕ್ಕೆ ಆಗೋದು. ನನ್ನ ಈ ಶಾಪಿಂಗ್ ಹಾಲ್ನ ಉದ್ದೇಶ ಕೂಡ ಅಷ್ಟೇ. ಸೇವಿಂಗ್ಸ್ ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಸೂಪರ್ ಮಾರ್ಕೆಟ್ಸಲ್ಲೇ ತೊಗೊಳ್ಬೇಕು ಅಂತ ಇಲ್ಲ.
ನಾನು ಸೂಪರ್ ಮಾರ್ಕೆಟ್ಸ್ಗೆ ಹೋಗೋದೇ ಇಲ್ಲ. ನಂಗೆ ಅದೇ ರೇಟಲ್ಲಿ ನನ್ನ ಮನೆ ಹತ್ರನೇ ಸಿಗುತ್ತೆ. ನಾನು ಅಲ್ಲಿ ತನಕ ಯಾತಕ್ಕೆ ಅಷ್ಟೊಂದು ಕಷ್ಟಪಟ್ಟು ತಿಂಗಳಿಗೊಂದ್ಸರಿ ಆ ರಶಲ್ಲಿ ಹೋಗಿಬಿಟ್ಟು ನಿಂತ್ಕೊಂಡು ಕ್ಯೂ ಅಲ್ಲಿ ಎಲ್ಲ ಮಾಡಬೇಕು? ನಾಟ್ ನೆಸಸರಿ. ಮನೆ ಹತ್ರ ಇರುವಂಥ ಹೋಲ್ಸೇಲ್ ಅಂಗಡಿಗಳಲ್ಲೂ ನಮಗೆ ಸೇಮ್ ಕ್ವಾಲಿಟಿ ಸೇಮ್ ರೇಟಲ್ಲಿ ಸಿಗಬೇಕಾದ್ರೆ ನಾವು ಅಲ್ಲಿಗೆ ಹೋಗೋ ನೆಸಸರಿ ಇಲ್ಲ. ನೀವು ಕೂಡ ತುಂಬಾ ಫೀಲ್ ಮಾಡ್ಕೊಳ್ಬೇಡಿ ಅದು ತುಂಬ ಚೀಪ್ ಅಂತೆ, ನಾವು ಇಲ್ಲಿ ಜಾಸ್ತಿ ಕೊಡ್ತಾ ಇದ್ದೀವೇನೋ ಅಂತ. ಆ ಥರ ಏನೂ ಇಲ್ಲ. ನಿಮ್ಗೇನಾದರೂ ಆ ಥರ ಅನಿಸಿದ್ರೆ ಒಂದು ಸಾರಿ ವಿಸಿಟ್ ಮಾಡಿ, ಜಸ್ಟ್ ಒಂದು ಸಾರಿ ನೋಟ್ ಮಾಡ್ಕೊಂಡು ಬನ್ನಿ. ನಾನೀಗ ಹೇಗೆ ಮಾಡ್ಕೊಂಡಿದ್ದೀನೋ ಹಾಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಎವ್ರಿ ಟೈಮ್ ಎಲ್ಲಿ ನಿಮಗೆ ಚೀಪ್ ಅನಿಸುತ್ತೋ ಅಲ್ಲಿ ತೊಗೊಳ್ಬೋದು. ಕೆಲವರಿಗೆ ಬ್ರ್ಯಾಂಡ್ ಕಾನ್ಷಿಯಸ್ನೆಸ್ ಇರುತ್ತೆ, ಅಥವಾ ನಾನು ಸೂಪರ್ ಮಾರ್ಕೆಟಲ್ಲೇ ಶಾಪಿಂಗ್ ಮಾಡಬೇಕು ಅಂತ ಇರುತ್ತೆ. ಅವ್ರು ಬೇಕಿದ್ರೆ ಅಲ್ಲಿ ಹೋಗ್ಬೋದು, ಅಲ್ಲೂ ಕೂಡ ಸೇಮ್ ರೇಟಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿ ತೊಗೊಳ್ಳಿ ಅಂತ ಹೇಳಿದೆ ಅಷ್ಟೇ. ನೀವು ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋಗಿ, ನಾನು ಆಗಲೇ 5 ಏನು ಮೆನ್ಷನ್ ಮಾಡಿದೆ, ಎಲ್ಲದಲ್ಲೂ ಕೂಡ ಸೇಮ್ ರೇಟ್ ಇರುತ್ತೆ. ನಾನು ಮೆಟ್ರೋಲೇ ಎವ್ರಿ ಟೈಮ್ ತೊಗೊಳ್ಳೋದು. ಈ ಸಾರಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಡಿಮಾರ್ಟ್ಗೆ ಹೋಗಿ ಬಂದಿದ್ದೀನಿ. ಸೊ ನನಗೆ ಯಾವುದಾದ್ರೂ ಪರವಾಗಿಲ್ಲ, ಇಂಥ ಆಫರ್ಗಳು ನನಗೆ ಎಲ್ಲಿ ಸಿಗುತ್ತೋ, ಅಂದರೆ ಬೈ 1 get 1 ಫ್ರೀ ಅಥವಾ 50% ಆಫು 40% ಆಫು, ನನಗೆ ನೆಸಸರಿ ಇರುವಂತಹ ಐಟಮ್ಸ್ಗಳ ಮೇಲೆ ನಾನು ಅಲ್ಲಲ್ಲಿ ತೊಗೊಳ್ತಾ ಇರ್ತೀನಿ. ಈಗ ಅಂದರೆ ಡಿಯೋಸ್ಗಳು, ಈಗ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ ತೋರಿಸ್ದೆ, ಅಂಥದ್ದೇನೆಲ್ಲ ರಿಲಯನ್ಸ್ ಫ್ರೆಶಲ್ಲೂ ಇರುತ್ತೆ. ಪ್ಲಾಸ್ಟಿಕ್ ಐಟಮ್ಸ್ ಮೇಲೆ ಡಿಸ್ಕೌಂಟ್ ಇಟ್ಟಿರ್ತಾರೆ. ನೆಸಸರಿ ಇದ್ದಾಗ ನಾನು ಅಲ್ಲಲ್ಲೇ ತೊಗೊಂಡ್ಬಿಡ್ತೀನಿ, ಅಲ್ಲೇ ಹೋಗಿ ತೊಗೊಳ್ಬೇಕು ಅಂತ ಇಲ್ಲ. ಸೊ ಇಷ್ಟು ನನ್ನ ಇವತ್ತಿನ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಹಾಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ನನಗೆ ತಿಳಿಸಿ. ನಾನು ಹೇಳಿರೋ ಥರ ಅಲ್ಲಿ ಇಲ್ಲಿ ಅಂತಲೇ ಇಲ್ಲ, ನಾನು ಎಲ್ಲ ಕಡೆನೂ ಒಂದು ಸಾರಿ ಅಬ್ಸರ್ವ್ ಮಾಡಿ ಯಾವ ರೇಟು ಎಲ್ಲಿ ಸಿಗುತ್ತೆ, ಎಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ನೋಟ್ ಮಾಡಿಕೊಂಡು ನಾನು ಅಲ್ಲೇ ಶಾಪಿಂಗ್ ಮಾಡೋದು. ನನ್ನ ಪ್ರಕಾರ ರಿಲಯನ್ಸ್ ಫ್ರೆಶ್ ಮತ್ತು ಹೋಲ್ಸೇಲ್ ಟ್ರೇಡರ್ಸ್ಗಳಲ್ಲಿ ನಾನು ದಿನಸಿ ಸಾಮಾನು ಮಾಡ್ತೀನಿ. ಕಾಸ್ಮೆಟಿಕ್ಸ್ ಮತ್ತು ಟಾಯ್ಲೆಟರಿ ಐಟಮ್ಸ್ನ ನಾನು ಮೆಟ್ರೋಗೆ ಹೋಗ್ತೀನಿ, ಯಾಕಂದರೆ ಅದು ನನ್ನ ಮನೆಗೆ ಸ್ವಲ್ಪ ಹತ್ತಿರ ಇರೋದು. ಅಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿ ತುಂಬ ಖುಷಿ ಕೊಡುವಂಥ ವಿಷಯ ನಡೀತು ಸ್ನೇಹಿತರೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಐಡೆಂಟಿಫೈ ಮಾಡಿ, ನನ್ನ ಮಗಳನ್ನ ಐಡೆಂಟಿಫೈ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಒಂದು ಪಿಕ್ ಕೂಡ ತೊಗೊಂಡಿದ್ದೀನಿ, ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಾನು ಯಾರಾದರೂ ಸಿಕ್ಕಿದಾಗಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ, ನನ್ನ ಐಡೆಂಟಿಫೈ ಮಾಡಿದಾಗ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೇ ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡಿ. ನನ್ನ ಮುಂದಿನ ವೀಡಿಯೋಸ್ಗಳು ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗಾಗುತ್ತೆ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.